ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ 6ನೇ ತರಗತಿಯ ಸಮಾಜ ವಿಜ್ಞಾನದ 13ನೇ ಅಧ್ಯಾಯವಾದ ದಿಲ್ಲಿಯ ಸುಲ್ತಾನರ ಬಗ್ಗೆ ಮಹತ್ವದ ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ತರಗತಿ ಮುಂಬರುವಂತಹ ಟಿಇಟಿ ಪರೀಕ್ಷೆ ಸೇರಿದಂತೆ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ತರಗತಿಯನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತರಗತಿಯ ವಿಶೇಷತೆಗಳು ನಿಮಗೆಲ್ಲ ಗೊತ್ತಿದೆ. ಈ ತರಗತಿಯನ್ನು ನೋಡಿದ ನಂತರ 6ನೇ ತರಗತಿಯ 13ನೇ ಅಧ್ಯಾಯವಾದ ದಿಲ್ಲಿಯ ಸುಲ್ತಾನರಿಗೆ ಸಂಬಂಧಪಟ್ಟಂತೆ ನೀವು ಮತ್ತೊಮ್ಮೆ ಓದುವಂಥ ಅಗತ್ಯ ಇಲ್ಲ. 6ನೇ ತರಗತಿಯ ಪುಸ್ತಕವನ್ನು ಮತ್ತೊಮ್ಮೆ ಓದುವಂಥ ಅಗತ್ಯ ಇಲ್ಲ. ಬನ್ನಿ ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡೋಣ. ಈ ತರಗತಿಗೆ ನೀವು ಎಷ್ಟು ಲೈಕ್ ಕೊಡ್ತೀರಿ? ನಮ್ಮ ಟಾರ್ಗೆಟ್ ಇದೆ 500ಕ್ಕಿಂತ ಜಾಸ್ತಿ ಲೈಕ್ಗಳನ್ನು ನೀವು ಕೊಡ್ತೀರಿ ಅಂತ ನಾನು ಭಾವಿಸ್ತೇನೆ. ಬನ್ನಿ ನೇರವಾಗಿ 6ನೇ ತರಗತಿಯ ಭಾಗ 2ರ ಪುಸ್ತಕದಲ್ಲಿ ಬರುವಂತಹ ಅಧ್ಯಾಯ 13 ದಿಲ್ಲಿಯ ಸುಲ್ತಾನರ ಮಹತ್ವದ ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಏನ್ ಮಾಡೋಣ ಅಂತಂದ್ರೆ 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ದಿಲ್ಲಿಯ ಸುಲ್ತಾನರಿಗೆ ಸಂಬಂಧಪಟ್ಟಂತೆ ಏನ್ ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಅದಾದ ನಂತರ 2ನೇ ಭಾಗದಲ್ಲಿ ದಿಲ್ಲಿಯ ಸುಲ್ತಾನರಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಇನ್ನೂ ಹೆಚ್ಚುವರಿ ಮಹತ್ವದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಆದ್ಮೇಲೆ ದಿಲ್ಲಿಯ ಸುಲ್ತಾನರು ನಮ್ಮ ದೇಶದ ಮೇಲೆ 8ನೇ ಶತಮಾನದಿಂದ ಮೊದಲುಗೊಂಡು ಮೇಲಿಂದ ಮೇಲೆ ವಿದೇಶಿ ಆಕ್ರಮಣಗಳು ನಡೀತವೆ. ಆಕ್ರಮಣಕಾರರು ವಾಯವ್ಯ ಸರಹದ್ದಿನಿಂದ ಬಂದವರಾಗಿದ್ದರು. ಜೊತೆಗೆ ಸಂಪತ್ತಿನ ಲೂಟಿ, ರಾಜ್ಯದ ವಿಸ್ತರಣೆ ಮತ್ತು ಇಸ್ಲಾಂನ ಮತ ಪ್ರಸಾರ ಇವು ಇವರ ದಾಳಿಗಳ ಉದ್ದೇಶ ಆಗಿದ್ವು. ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರು ಯಾರು ಅಂತಂದ್ರೆ ಅರಬ್ಬರು. ಬಹಳಷ್ಟು ಇಂಪಾರ್ಟೆಂಟ್ ಇದು. ಟಿಇಟಿ ಪರೀಕ್ಷೆಗಳಲ್ಲಿ ಅಥವಾ ಉಳಿದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್, SDA, FDA ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ವಿದೇಶಿಗರು ಯಾರು ಅಂತಂದ್ರೆ ಅರಬ್ಬರು. ಅರಬ್ಬರ ದಂಡು ಕ್ರಿಸ್ತಶಕ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ಮುಲ್ತಾನ್ ಪ್ರದೇಶವನ್ನ ಸಿಟಿ ಆಫ್ ಗೋಲ್ಡ್ ಅಂತ ಕರೀತಾ ಇದ್ರು. ಮುಲ್ತಾನ್ ನಗರವನ್ನು ಸಿಟಿ ಆಫ್ ಗೋಲ್ಡ್ ಅಂತ ಕರೀತಾ ಇದ್ರು. ಹೀಗಾಗಿ ಅರಬ್ಬರು ಕ್ರಿಸ್ತಶಕ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ. ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ಪ್ರತಿರೋಧವನ್ನು ತಡೆಯಲಾರದೆ ಅರಬ್ಬರ ಅಟಾಟೋಪ ತನ್ನಗಾಗತ್ತೆ. ಇದಾದ ಸುಮಾರು 3 ಶತಮಾನಗಳ ನಂತರ ಟರ್ಕಿ ಮೂಲದ ಮಹಮ್ಮದ್ ಘಜನಿ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಮಹಮ್ಮದ್ ಘಜನಿ ಎಲ್ಲಿಯವನು ಅಂತಂದ್ರೆ ಟರ್ಕಿ ಮೂಲದವನು ಭಾರತದ ಮೇಲೆ ದಾಳಿ ಮಾಡ್ದ. ಅಫಘಾನಿಸ್ತಾನದ ಘಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಮಹಮ್ಮದ್ ಘಜನಿ ಭಾರತದ ಮೇಲೆ 17 ಬಾರಿ ದಾಳಿಯನ್ನ ಮಾಡ್ತಾನೆ. ಮಹಮ್ಮದ್ ಘಜನಿಯ ದಾಳಿಯಿಂದ ಸಂಪದ್ಭರಿತವಾದ ನಗರಗಳು ಸೂರೆಗೊಳ್ತವೆ. ಭಾರತದ ಪ್ರಸಿದ್ಧವಾಗಿರ್ತಕ್ಕಂಥ ಧಾರ್ಮಿಕ ಕೇಂದ್ರಗಳು ನಾಶವಾಗ್ತವೆ. ಇದರಲ್ಲಿ ಮಥುರೆಯ ಶ್ರೀಕೃಷ್ಣ ಮಂದಿರ ಆಗಿರಬಹುದು, ಹಾಗೆ ಗುಜರಾತಿನ ಸಂಪದ್ಭರಿತ ಸೋಮನಾಥ ಮಂದಿರಗಳು ಪ್ರಮುಖವಾದವುಗಳು. ಅಂದ್ರೆ ಮಹಮ್ಮದ್ ಘಜನಿಯ ದಾಳಿಯಿಂದ ಸಂಪದ್ಭರಿತ ನಗರಗಳು ಮತ್ತು ಧಾರ್ಮಿಕ ಕೇಂದ್ರಗಳು ಸೂರೆಗೊಂಡು ನಾಶವಾಗ್ತವೆ. ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮಥುರೆಯ ಸುಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಕೃಷ್ಣ ಮಂದಿರ ಮತ್ತು ಗುಜರಾತಿನ ಸಂಪದ್ಭರಿತ ಸೋಮನಾಥ ಮಂದಿರಗಳು ಪ್ರಮುಖವಾದವುಗಳು. ಇನ್ನು ದೇಶ ಸ್ವತಂತ್ರಗೊಂಡ ಅನಂತರ ಭಗ್ನಗೊಂಡಿರ್ತಕ್ಕಂಥ ಸೋಮನಾಥ ದೇವಾಲಯವನ್ನು ಭವ್ಯವಾಗಿ 1951ರಲ್ಲಿ ಪುನರ್ ನಿರ್ಮಾಣ ಮಾಡಲಾಯಿತು. ಇದನ್ನು ಭಾರತದ ಪ್ರಥಮ ರಾಷ್ಟ್ರಪತಿಯಾಗಿದ್ದ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟನೆ ಮಾಡ್ತಾರೆ. 12ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಫಘಾನಿಸ್ತಾನದ ಮತ್ತೊಬ್ಬ ಮಹಮ್ಮದ್ ಘೋರಿ ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾನೆ. ದಿಲ್ಲಿಯ ರಾಜನಾಗಿರ್ತಕ್ಕಂಥ ಪೃಥ್ವಿರಾಜ್ ಚೌಹಾಣ್, ರಜಪೂತರ ಅರಸರ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ರಜಪೂತರ ಪೃಥ್ವಿರಾಜ್ ಚೌಹಾಣ್ ಏನ್ ಮಾಡ್ತಾನೆ ಅಂತಂದ್ರೆ ಮಹಮ್ಮದ್ ಘೋರಿಯನ್ನ ಮೊದಲ ತರೈನ್ ಯುದ್ಧದಲ್ಲಿ ಹೀನಾಯವಾಗಿ ಸೋಲಿಸ್ತಾನೆ. ಸೋಲಿಸಿರ್ತಕ್ಕಂಥ ಪೃಥ್ವಿರಾಜ್ ಚೌಹಾಣ್ ಅವನಿಗೆ ಮರಣದಂಡನೆಯನ್ನ ನೀಡಲಿಲ್ಲ. ಮಹಮ್ಮದ್ ಘೋರಿಯನ್ನ ಆತ ಸುಮ್ಮನೆ ಬಿಟ್ಬಿಡ್ತಾನೆ. ಹೀಗಾಗಿ ಮಹಮ್ಮದ್ ಘೋರಿ ಮತ್ತೆ ಮರುವರ್ಷ ಏನ್ ಮಾಡ್ತಾನೆ ಅಂತಂದ್ರೆ ಮಹಮ್ಮದ್ ಘೋರಿ ಇವರೊಳಗೆ ಮತ್ತೊಮ್ಮೆ ಕದನ ನಡೆಯುತ್ತೆ. 2ನೇ ತರೈನ್ ಯುದ್ಧ ಅಂತ ಇದನ್ನ ಕರೀತಾರೆ. ಇದರಲ್ಲಿ ಪೃಥ್ವಿರಾಜ್ ಚೌಹಾಣ್ ಏನಾಗ್ತಾನೆ ಅಂದ್ರೆ ಸೋಲನ್ನ ಅನುಭವಿಸ್ತಾನೆ. ಇಲ್ಲಿ ಮಹಮ್ಮದ್ ಘೋರಿ ಪೃಥ್ವಿರಾಜ್ ಚೌಹಾಣನನ್ನ ಕೊಲೆ ಮಾಡಿಸ್ತಾನೆ. ಹೀಗೆ ದೆಹಲಿ ಮಹಮ್ಮದ್ ಘೋರಿಯ ವಶ ಆಗುತ್ತೆ. ಮಹಮ್ಮದ್ ಘೋರಿ ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿಯಾಗಿರ್ತಕ್ಕಂಥ ಕುತ್ಬುದ್ದೀನ್ ಐಬಕ್ನಿಗೆ ಹಸ್ತಾಂತರ ಮಾಡ್ತಾನೆ. ಕುತ್ಬುದ್ದೀನ್ ಐಬಕ್ ಮಹಮ್ಮದ್ ಘೋರಿಯ ಗುಲಾಮನಾಗಿದ್ದ. ಇಲ್ಲಿಂದ ಕುತ್ಬುದ್ದೀನ್ ಐಬಕ್ನು ದೆಹಲಿಯ ಸುಲ್ತಾನನಾಗಿ ತನ್ನ ಆಳ್ವಿಕೆಯನ್ನ ಆರಂಭ ಮಾಡ್ತಾನೆ. ಇನ್ನು ಗುಲಾಮಿ ಸಂತತಿ ಬಗ್ಗೆ ನೋಡ್ತಾ ಹೋಗೋಣ. ಕುತ್ಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ. ಕುತ್ಬುದ್ದೀನ್ ಐಬಕ್ನು ಮಹಮ್ಮದ್ ಘೋರಿಯ ಗುಲಾಮನಾಗಿದ್ದರಿಂದ ಈತನ ಸಂತತಿಯನ್ನು ಗುಲಾಮಿ ಸಂತತಿ ಅಂತ ಕರೆಯಲಾಗುತ್ತೆ. ಕುತ್ಬುದ್ದೀನ್ ಐಬಕ್ನು ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನ ಭದ್ರಗೊಳಿಸ್ತಾನೆ. ತನ್ನ ವಿಜಯದ ದ್ಯೋತಕವಾಗಿ ದಿಲ್ಲಿ ಸಮೀಪದ ಮೆಹರೌಲಿ ಅನ್ನುವಂಥ ಸ್ಥಳದಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯವನ್ನ ಆರಂಭ ಮಾಡ್ತಾನೆ. ಕುತುಬ್ ಮಿನಾರ್ನ ಸಂಪೂರ್ಣವಾಗಿರ್ತಕ್ಕಂಥ ನಿರ್ಮಾಣ ಕಾರ್ಯ ಇಲ್ತಮಶ್ನ ಕಾಲದಲ್ಲಿ ಪೂರ್ಣಗೊಳ್ಳುತ್ತೆ. ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಯಾರು ಅಂತಂದ್ರೆ ಸುಲ್ತಾನ್ ರಜಿಯಾ. ಈಕೆಯನ್ನ ರಜಿಯಾ ಸುಲ್ತಾನ ಅಂತ ಕೂಡ ಕರೀತಾ ಇದ್ರು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ.
ಇನ್ನು ರಜಿಯಾ ಸುಲ್ತಾನ ಹೇಗಿದ್ಲು ಅಂತಂದ್ರೆ ಈಕೆ ಗಂಡು ಉಡುಗೆಯನ್ನು ತೊಟ್ಟು ರಣರಂಗದಲ್ಲಿ ಧುಮುಕ್ತಾ ಇದ್ಳು. ರಜಿಯಾ ಸುಲ್ತಾನಳ ಆಳ್ವಿಕೆಯನ್ನು ಸಹಿಸದ ಆಸ್ಥಾನದ ಸರದಾರ್ ಏನ್ ಮಾಡ್ತಾರೆ ಅಂತಂದ್ರೆ ರಜಿಯಾ ಸುಲ್ತಾನಳನ್ನ ವಧೆ ಮಾಡ್ತಾರೆ. ಇದಿಷ್ಟು ಗುಲಾಮಿ ಸಂತತಿಗೆ ಸಂಬಂಧಪಟ್ಟಂತೆ. ಆದ್ರೆ ಇನ್ನು ಖಿಲ್ಜಿ ವಂಶದ ಬಗ್ಗೆ ನೋಡ್ತಾ ಹೋಗೋಣ. ಗುಲಾಮಿ ಸಂತತಿಯ ನಂತರ ಖಿಲ್ಜಿ ವಂಶ ಅಧಿಕಾರಕ್ಕೆ ಬರುತ್ತೆ. ಟರ್ಕಿ ಭಾಷೆಯಲ್ಲಿ ಖಿಲ್ಜಿ ಅಂತಂದ್ರೆ ಖಡ್ಗಧಾರಿ ಪುರುಷ ಅಂತ ಅರ್ಥ ಆಗುತ್ತಾ? ಖಿಲ್ಜಿ ಅಂತಂದ್ರೆ ಟರ್ಕಿ ಭಾಷೆಯಲ್ಲಿ ಖಡ್ಗಧಾರಿ ಪುರುಷರು ಅಂತ ಅರ್ಥ ಬರುತ್ತೆ. ಇನ್ನು ಈ ಖಿಲ್ಜಿಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಿಲ್ಲಿ ಸುಲ್ತಾನರಲ್ಲೇ ಅತ್ಯಂತ ಬಲಶಾಲಿಯಾಗಿದ್ದ. ಅಲ್ಲಾವುದ್ದೀನ್ ಖಿಲ್ಜಿಯದು ಸೈನಿಕ ಆಡಳಿತ ಆಗಿತ್ತು. ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಸುಧಾರಣೆಗಳನ್ನು ತಗೊಂಡು ಬರ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಮಾದಕ ಪದಾರ್ಥಗಳ ಸೇವನೆ, ಜೂಜಾಟ ನಿಷೇಧ ಮತ್ತು ತಪ್ಪಿತಸ್ಥ ಅಂತ ಕಂಡು ಬಂದವರನ್ನ ಕ್ರೂರವಾಗಿ ದಂಡಿಸ್ತಾ ಇದ್ದ. ಇತಿಹಾಸವನ್ನು ಓದುವಂತ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತಗೊಂಡು ಬರ್ತಾನೆ. ಉದಾಹರಣೆಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಅವಧಿಯಲ್ಲಿ ದೆಹಲಿಯಲ್ಲಿ ಯಾರಾದ್ರೂ ತೂಕದಲ್ಲಿ ಮೋಸವನ್ನ ಮಾಡಿದ್ರು ಅಂದ್ರೆ ಅವರು ಎಷ್ಟು ತೂಕದ ಮೋಸವನ್ನ ಮಾಡಿರ್ತಾರೋ ಅಷ್ಟೇ ತೂಕದ ಅವರ ತೊಡೆಯ ಮಾಂಸವನ್ನ ಕೀಳಿಸಲಾಗ್ತಾ ಇತ್ತು ಅಂತ ಹೇಳಲಾಗತ್ತೆ. ಸೊ ಇದು ಅಲ್ಲಾವುದ್ದೀನ್ ಖಿಲ್ಜಿ ತಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆಡಳಿತ ಮತ್ತು ಮಾರುಕಟ್ಟೆ ಸುಧಾರಣೆಗಳು. ಇದರಿಂದಾನೇ ಅಲ್ಲಾವುದ್ದೀನ್ ಖಿಲ್ಜಿಗೆ ಬಹಳಷ್ಟು ಹೆಸರು ಬರುತ್ತೆ. ಇನ್ನು ಇಡೀ ಭಾರತ ದೇಶವನ್ನು ಪೂರ್ಣವಾಗಿ ಗೆದ್ದುಕೊಳ್ಳಬೇಕೆಂಬುದು ಅಲ್ಲಾವುದ್ದೀನನ ಆಕಾಂಕ್ಷೆಯಾಗಿತ್ತು. ಆರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಇಡೀ ಉತ್ತರ ಭಾರತವನ್ನ ಅಲ್ಲಾವುದ್ದೀನ್ ಖಿಲ್ಜಿ ಗೆದ್ದುಕೊಳ್ತಾನೆ. ಇನ್ನು ದಕ್ಷಿಣ ಭಾರತವನ್ನ ವಶಪಡಿಸಿಕೊಳ್ಳಲಿಕ್ಕೆ ತನ್ನ ಆಪ್ತ ಸೇನಾನಿಯಾದ ಮಲ್ಲಿಕಾಫರ್ನನ್ನ ಭಾರಿ ಸೇನಾಪಡೆಯೊಂದಿಗೆ ಕಳಿಸ್ತಾನೆ. ಕಾಪರ್ ದಕ್ಷಿಣ ಭಾರತದ 4 ಪ್ರಮುಖ ರಾಜ್ಯಗಳಾಗಿರ್ತಕ್ಕಂಥ ಮಹಾರಾಷ್ಟ್ರದ ಯಾದವರು, ಆಂಧ್ರದ ಕಾಕತೀಯರು, ದ್ವಾರ ಸಮುದ್ರದ ಹೊಯ್ಸಳರು ಮತ್ತು ತಮಿಳುನಾಡಿನ ಪಾಂಡ್ಯರು ಇವರ ರಾಜಧಾನಿಗಳನ್ನ ಮಲ್ಲಿಕಾಫರ್ ಕೊಳ್ಳೆ ಹೊಡಿತಾನೆ. ಇಲ್ಲಿ ಮಹಾರಾಷ್ಟ್ರದ ಯಾದವರ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ದೇವಗಿರಿಯಾಗಿತ್ತು. ಮಲ್ಲಿಕಾಫರ್ ದೇವಗಿರಿಯನ್ನ ಕೊಳ್ಳೆ ಹೊಡಿತಾನೆ. ಆಂಧ್ರದ ಕಾಕತೀಯರು ವಾರಂಗಲ್ಲನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ವಾರಂಗಲ್ಲನ್ನ ಕಾಫರ್ ಕೊಳ್ಳೆ ಹೊಡಿತಾನೆ. ದ್ವಾರ ಸಮುದ್ರದ ಹೊಯ್ಸಳರು ದೂರ ಸಮುದ್ರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ರು. 3ನೇ ಬಲ್ಲಾಳನ ರಾಜಧಾನಿಯನ್ನ ಮಲ್ಲಿಕಾಫರ್ ಕೊಳ್ಳೆ ಹೊಡಿತಾನೆ. ಹಾಗೆ ತಮಿಳುನಾಡಿನ ಪಾಂಡ್ಯರು ಇವರು ಮಧುರೆಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಮಧುರೆಯನ್ನು ಕೂಡ ಮಲ್ಲಿಕಾಫರ್ ಕೊಳ್ಳೆ ಹೊಡಿತಾನೆ. ನಂತರ ಕಾಫರ್ನು ದಂಡಯಾತ್ರೆಯನ್ನು ರಾಮೇಶ್ವರದವರೆಗೆ ಮುಂದುವರಿಸ್ತಾನೆ. ಅನೇಕ ದೇವಾಲಯಗಳನ್ನ ಲೂಟಿ ಮಾಡ್ತಾನೆ. ಹಾಗೆ ಧನ ಕಣಕಾದಿಗಳು ಭಾರಿ ಪ್ರಮಾಣದಲ್ಲಿ ಮಲ್ಲಿಕಾಫರ್ ಲೂಟಿ ಮಾಡಿಕೊಂಡು ಹೋಗ್ತಾನೆ. ಇನ್ನು ದಕ್ಷಿಣ ಭಾರತದಿಂದ ದಿಲ್ಲಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಸಂಪತ್ತಿನ ಹೊಳೆ ಹಿಂದೆಂದೂ ಹರಿದು ಹೋಗಿರಲಿಲ್ಲ. ಉತ್ತರ ಭಾರತಕ್ಕೆ ದಕ್ಷಿಣ ಭಾರತದಿಂದ ಇಷ್ಟೊಂದು ಪ್ರಮಾಣದ ಸಂಪತ್ತಿನ ಹೊಳೆ ಹಿಂದೆಂದೂ ಹರಿದು ಹೋಗಿರಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ಅಲ್ಲಾವುದ್ದೀನನು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ತನ್ನ ಆಸ್ಥಾನದಲ್ಲಿಟ್ಟು ಪೋಷಣೆ ಮಾಡ್ತಾನೆ. ದಿಲ್ಲಿಯಲ್ಲಿ ಸಿರಿ ಅನ್ನುವಂಥ ಕೋಟೆಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸ್ತಾನೆ. ಹಾಗೆ ಅಲೈ ದರ್ವಾಜಾ ಅನ್ನುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯವಾಗಿರ್ತಕ್ಕಂಥ ರಚನೆ. ಇನ್ನು ಅಲ್ಲಾವುದ್ದೀನನ ಅಂತ್ಯಕಾಲ ಬಹಳಷ್ಟು ದುಃಖದಿಂದ ಕೂಡಿತ್ತು. ಯಾಕೆ ಅಂತಂದ್ರೆ ಈತನ ಸೇನಾಪತಿಯಾಗಿರ್ತಕ್ಕಂಥ ಮಲ್ಲಿಕಾಫರ್ನು ಅಧಿಕಾರ ದಾಹದಿಂದ ಸ್ವತಃ ತನ್ನ ಒಡೆಯನಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡಿ ಪಟ್ಟಕ್ಕೆ ಬರ್ತಾನೆ. ಯಾಕಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಕೂಡ ಹಿಂದೆ ಒಬ್ಬನನ್ನ ಸಾಯಿಸಿನೇ ಅಧಿಕಾರಕ್ಕೆ ಬಂದಿದ್ದ. ಹಾಗೆ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕೂಡ ಏನ್ ಮಾಡ್ಲಾಗುತ್ತೆ ಅಂದ್ರೆ ಮಲ್ಲಿಕಾಫರ್ ಕೊಲೆ ಮಾಡಿ ಪಟ್ಟಕ್ಕೆ ಬರ್ತಾನೆ. ದುರಂತ ಏನು ಅಂತಂದ್ರೆ ಮಲ್ಲಿಕಾಫರ್ನನ್ನು ಕೂಡ ಕೊಲೆ ಮಾಡ್ಲಾಗತ್ತೆ. ಇದು ಖಿಲ್ಜಿ ವಂಶಕ್ಕೆ ಸಂಬಂಧಪಟ್ಟಂತೆ. ಇನ್ನು ತುಘಲಕರ ಬಗ್ಗೆ ನೋಡ್ತಾ ಹೋಗೋಣ. ತುಘಲಕ್ ಸಂತತಿಯಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ನು ಪ್ರಮುಖನಾಗಿರ್ತಕ್ಕಂಥ ಅರಸ. ಮೊಹಮ್ಮದ್ ಬಿನ್ ತುಘಲಕ್ನು ವಿದ್ವಾಂಸನಾಗಿದ್ದ. ಆದರೆ ಆತುರ, ಸಿಟ್ಟು ಜಾಸ್ತಿ, ವ್ಯವಹಾರ ಜ್ಞಾನ ಕಡಿಮೆ ಮತ್ತು ವಿಚಿತ್ರ ಗುಣ ಸ್ವಭಾವವನ್ನು ಹೊಂದಿದ್ದ. ಆಡಳಿತ ಸುಧಾರಣೆಗಾಗಿ ಮೊಹಮ್ಮದ್ ಬಿನ್ ತುಘಲಕ್ ಹಲವಾರು ಪ್ರಯೋಗಗಳನ್ನು ನಡೆಸ್ತಾನೆ. ಅವುಗಳಲ್ಲಿ ಮುಖ್ಯವಾದದ್ದು ರಾಜಧಾನಿಯ ವರ್ಗಾವಣೆ. ರಾಜಧಾನಿಯನ್ನ ವರ್ಗಾವಣೆ ಮಾಡಿದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಅಂತಾನೆ ಹೇಳ್ಬಹುದು. ದಿಲ್ಲಿಯ ಬದಲಿಗೆ ಭಾರತದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿದ್ರೆ ಅದು ಸಾಮ್ರಾಜ್ಯದ ಕೇಂದ್ರ ಭಾಗದಲ್ಲಿ ಇದ್ದಂತಾಗತ್ತೆ ಅನ್ನುವಂಥದ್ದು ಮೊಹಮ್ಮದ್ ಬಿನ್ ತುಘಲಕ್ನ ನಂಬಿಕೆಯಾಗಿತ್ತು ಮತ್ತು ಅದು ನಿಜ ಕೂಡ. ಆದ್ರೆ ಇದನ್ನ ಜಾರಿ ಮಾಡುವಲ್ಲಿ ಆತ ಏನ್ ಮಾಡ್ತಾನೆ ಅಂತಂದ್ರೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾನೆ. ಇಷ್ಟೇ ಅಲ್ಲ, ರಾಜಧಾನಿ ಸಾಮ್ರಾಜ್ಯದ ಕೇಂದ್ರ ಭಾಗದಲ್ಲಿ ಇರಬೇಕು ಅನ್ನುವಂಥದ್ದು ಅಷ್ಟೇ ಆಗಿರಲಿಲ್ಲ, ಇನ್ನೊಂದು ಮುಖ್ಯ ಕಾರಣ ಇತ್ತು. ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರ ಮಾಡಿದ್ವಿ ಅಂತಂದ್ರೆ ದಕ್ಷಿಣದ ರಾಜ್ಯಗಳಿಗೆ ಸುಲಭವಾಗಿ ದಾಳಿ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಅವಂದಾಗಿತ್ತು. ಆದ್ರೆ ಇದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಏನಾಗುತ್ತೆ ಇಲ್ಲಿ ಅಂತಂದ್ರೆ ದಿಲ್ಲಿಯಿಂದ ಸುಮಾರು 700 ಮೈಲು ದೂರದಲ್ಲಿದ್ದ ದೇವಗಿರಿಗೆ ದೌಲತಾಬಾದ್ ಅನ್ನುವಂಥ ಹೆಸರನ್ನ ಇಟ್ಟು ದಿಲ್ಲಿಯಲ್ಲಿರ್ತಕ್ಕಂಥ ಜನ ಅಲ್ಲಿಗೆ ಹೋಗಬೇಕು ಅಂತ ಕಟ್ಟಾಜ್ಞೆಯನ್ನ ಮೊಹಮ್ಮದ್ ಬಿನ್ ತುಘಲಕ್ ಹೊರಡಿಸ್ತಾನೆ. ಅದಾದ ನಂತರ ಏನಾಗುತ್ತೆ ಅಂದ್ರೆ ದಾರಿಯಲ್ಲಿ ಅದೆಷ್ಟೋ ಜನ ಸಾಯ್ತಾರೆ. ಇದರಿಂದ ತಾನು ಮಾಡಿದ್ದು ತಪ್ಪಾಯಿತು ಅನ್ನುವಂಥ ವಿಚಾರ ಮೊಹಮ್ಮದ್ ಬಿನ್ ತುಘಲಕ್ನಿಗೆ ಅರಿವಾಗುತ್ತೆ. ಅವಾಗ ಆತ ಮತ್ತೊಂದು ಆರ್ಡರ್ ಮಾಡ್ತಾನೆ, ಮತ್ತೊಂದು ಆಜ್ಞೆಯನ್ನು ಹೊರಡಿಸ್ತಾನೆ. ದೇವಗಿರಿಗೆ ಅಂದ್ರೆ ದೌಲತಾಬಾದ್ಗೆ ಹೋಗ್ತಾ ಇರ್ತಕ್ಕಂಥ ಎಲ್ಲಾ ಜನ ಮತ್ತೆ ವಾಪಸ್
ದೆಹಲಿಗೆ ಬರಬೇಕು ಅಂತ ಆರ್ಡರ್ ಮಾಡ್ತಾನೆ. ಇದರಿಂದ ವಾಪಸ್ ಬರುವಾಗ ಹೋಗುವಾಗ ಎಷ್ಟು ಜನ ತೀರ್ಕೊಂಡಿದ್ರೋ ಬರುವಾಗಲೂ ಕೂಡ ಅಷ್ಟೇ ಸಾವು ನೋವುಗಳು ಸಂಭವಿಸ್ತವೆ. ಹೀಗಾಗಿ ದೆಹಲಿಗೆ ಮರಳಿ ಬಂದ ಜನರ ಸಂಖ್ಯೆ ಬಹಳಷ್ಟು ಕಡಿಮೆ ಅಂತ ಇತಿಹಾಸ ಹೇಳುತ್ತೆ. ಮೊಹಮ್ಮದನ ಇನ್ನೊಂದು ಆಡಳಿತಾತ್ಮಕ ವಿಶೇಷವಾದ ಪ್ರಯೋಗ ಯಾವುದು ಅಂತಂದ್ರೆ ಬೆಳ್ಳಿಯ ನಾಣ್ಯಗಳ ಬದಲಿಗೆ ಅಷ್ಟೇ ಮುಖಮೌಲ್ಯವುಳ್ಳ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದದ್ದು. ಆದ್ರೆ ಇಲ್ಲಿ ಆತ ಒಂದು ತಪ್ಪನ್ನ ಮಾಡ್ತಾನೆ. ತಾಮ್ರದ ನಾಣ್ಯಗಳನ್ನು ಟಂಕಿಸುವಂತ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಸೇರಿದ್ದು ಅನ್ನುವಂಥ ರಾಜಾಜ್ಞೆಯನ್ನ ಆತ ಹೊರಡಿಸಲಿಲ್ಲ. ಹೀಗಾಗಿ ಜನ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಸಿಕ್ಕವರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರಿಸಲಿಕ್ಕೆ ಆರಂಭ ಮಾಡ್ತಾರೆ. ಅವುಗಳ ಬೆಲೆ ಕಡಿಮೆ ಆಗುತ್ತೆ. ಜೊತೆ ಅವಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿಯ ಲೋಹಗಳನ್ನು ಕೊಡುವುದು ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಮೊಹಮ್ಮದ್ ತನ್ನ ತಪ್ಪನ್ನ ಅರಿತು ಮತ್ತೆ ಹಿಂದಿನ ನಾಣ್ಯಗಳನ್ನೇ ಚಲಾಯಿಸಬೇಕು ಅಂತ ಆಜ್ಞಾಪನೆ ಮಾಡ್ತಾನೆ. ಒಟ್ಟಿನಲ್ಲಿ ಈ ಪ್ರಯೋಗದಿಂದ ಏನಾಗುತ್ತೆ ಅಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗುತ್ತೆ. ಹೀಗಾಗಿ ಮೊಹಮ್ಮದನ ಆಡಳಿತದಿಂದ ಅತೃಪ್ತರಾಗಿರ್ತಕ್ಕಂಥ ಪ್ರಜೆಗಳು ದಂಗೆ ಏಳ್ತಾರೆ. ಮುಖ್ಯವಾಗಿ ಸಿಂಧ್ ಪ್ರಾಂತ್ಯದಲ್ಲಿ ಇದ್ದಿರ್ತಕ್ಕಂಥ ದಂಗೆಯನ್ನ ದಮನ ಮಾಡುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಜ್ವರ ಬಂದು ಸಾವನ್ನ ಅಪ್ತಾನೆ. ಇನ್ನು ಗುಲಾಮಿ ಸಂತತಿ ಖಿಲ್ಜಿ ಮತ್ತು ತುಘಲಕ್ರ ನಂತರ ಸೈಯದ್ ಮತ್ತು ಲೋಧಿ ಸಂತತಿಗಳು ಅಲ್ಪ ಕಾಲ ದಿಲ್ಲಿಯಿಂದ ಆಳ್ವಿಕೆಯನ್ನ ನಡೆಸ್ತಾರೆ. ಲೋಧಿ ಸುಲ್ತಾನ್ ಆಗಿರ್ತಕ್ಕಂಥ ಇಬ್ರಾಹಿಂ ಲೋಧಿ ಮೊಘಲ್ ದೊರೆಯಾಗಿರ್ತಕ್ಕಂಥ ಬಾಬರ್ನ ಜೊತೆಗೆ ಮೊದಲ ಪಾಣಿಪತ್ ಕದನದಲ್ಲಿ ಸೋಲನ್ನ ಅನುಭವಿಸ್ತಾನೆ. ಇಲ್ಲಿಂದ ಮೊಘಲ್ ಸಾಮ್ರಾಜ್ಯಕ್ಕೆ ಬಾಬರ್ ಬುನಾದಿಯನ್ನ ಹಾಕ್ತಾನೆ. ಇದಿಷ್ಟು ದೆಹಲಿಯ ಸುಲ್ತಾನರಿಗೆ ಸಂಬಂಧಪಟ್ಟಂತೆ. ಇನ್ನು ದೆಹಲಿ ಸುಲ್ತಾನರ ಆಡಳಿತಾತ್ಮಕ ಪ್ರಯೋಗಗಳ ಬಗ್ಗೆ ನೋಡ್ತಾ ಹೋಗೋಣ. ಆಡಳಿತದಲ್ಲಿ ಏನೆಲ್ಲ ಸುಧಾರಣೆಗಳನ್ನ ತಂದ್ರು ಅಂತ. ಬಲ್ಬನ್ ಅನ್ನುವಂಥ ಸುಲ್ತಾನ ತಾನು ಅಲ್ಲಾನ ಪ್ರತಿನಿಧಿ, ಅಲ್ಲಾನಿಗಲ್ಲದೆ ಬೇರೆ ಇನ್ನಾರಿಗೂ ನಾನು ಹೊಣೆಗಾರನಲ್ಲ ಅಂತ ಸಾರಿದ್ದ. ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಭೂ ಕಂದಾಯದ ಹೊರೆ ವಿಪರೀತ ಆಗಿತ್ತು. ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾನೆ ಅಂತಂದ್ರೆ ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದ್ದ. ಜೊತೆಗೆ ಅದನ್ನ ಕಟ್ಟುನಿಟ್ಟಾಗಿ ವಸೂಲಿ ಮಾಡಲಿಕ್ಕೆ ನಿಂತಿದ್ದ. ಇದರ ಪರಿಣಾಮವಾಗಿ ರೈತರು ಎಲ್ಲ ಕಡೆ ದಂಗೆ ಏಳ್ತಾರೆ. ನೇಯ್ಗೆಯು ದೆಹಲಿ ಕಾಲದ ಸುಲ್ತಾನರ ಬೃಹತ್ ಉದ್ಯಮವಾಗಿತ್ತು. ಬಹಳಷ್ಟು ಇಂಪಾರ್ಟೆಂಟ್ ಇದು. ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಯಾವುದು ಅಂತ ಪ್ರಶ್ನೆ ಬಂತು ಅಂದ್ರೆ ನೇಯ್ಗೆ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು ಸುಲ್ತಾನರು ಪ್ರಮುಖವಾಗಿ ಯುದ್ಧ ಅಶ್ವಗಳನ್ನ ಆಮದು ಮಾಡ್ಕೊಳ್ತಾ ಇದ್ರು. ಇದೇ ವೇಳೆಗೆ ಗುಲಾಮರನ್ನು ಭಾರಿ ಸಂಖ್ಯೆಯಲ್ಲಿ ರಫ್ತು ಮಾಡ್ತಾ ಇದ್ರು. ಇದಷ್ಟೇ ಅಲ್ಲದೆ ಅಲ್ಲಾವುದ್ದೀನ್ ಖಿಲ್ಜಿ ಗುಲಾಮರ ಬೆಲೆಯನ್ನು ಕೂಡ ನಿಗದಿ ಮಾಡಿದ್ದ. ನಾವು ಹೇಗೆ ಒಂದು ವಸ್ತುವಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನ ನಿಗದಿ ಮಾಡ್ತೀವೋ ಹೀಗೆ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡಿದ್ದ ಅಂತಂದ್ರೆ ಗುಲಾಮರಿಗೂ ಕೂಡ ಒಂದೊಂದು ಬೆಲೆಯನ್ನ ನಿಗದಿ ಮಾಡಿದ್ದ. ಗುಲಾಮರನ್ನು ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಮಾರಾಟ ಮಾಡಲಾಗ್ತಾ ಇತ್ತು. ನೆನಪಿರ್ಬೇಕು, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ನಾವು ಸಂತೆಯಲ್ಲಿ ವಸ್ತುಗಳನ್ನ ಹೆಂಗೆ ಖರೀದಿ ಮಾಡ್ತೀವಿ ಹಾಗೆ ಗುಲಾಮರನ್ನ ಮಾರುಕಟ್ಟೆಯಲ್ಲಿ ಇಟ್ಟು ಬಹಿರಂಗವಾಗಿ ಮಾರಾಟ ಮಾಡ್ತಾ ಇದ್ರು ದೆಹಲಿ ಸುಲ್ತಾನರ ಕಾಲದಲ್ಲಿ. ಹಾಗೆ ಸುಲ್ತಾನರ ಕೈ ಕೆಳಗಿದ್ದ ಗುಲಾಮರ ಸಂಖ್ಯೆಯನ್ನ ನೋಡಿದ್ರೆ ದಂಗು ಬಡಿಯುವಂಗಿತ್ತು. ಹೇಗೆ ಅಂತಂದ್ರೆ ಅಲ್ಲಾವುದ್ದೀನ್ನ ಕೈ ಕೆಳಗೆ 50,000 ಗುಲಾಮರಿದ್ರೆ ಫಿರೋಜ್ ಶಾ ತುಘಲಕ್ನ ಅಧೀನದಲ್ಲಿ 1,80,000 ಗುಲಾಮರಿದ್ರು. ನೋಡಿ, 1,80,000 ಗುಲಾಮರಿದ್ರು. ಹೀಗಾಗಿ ಅತಿ ಹೆಚ್ಚು ಗುಲಾಮರನ್ನು ಹೊಂದಿರತಕ್ಕಂಥ ದಿಲ್ಲಿ ಸುಲ್ತಾನರ ಅರಸ ಯಾರು ಅಂತಂದ್ರೆ ಫಿರೋಜ್ ಶಾ ತುಘಲಕ್. ಇನ್ನು ದಿಲ್ಲಿ ಸುಲ್ತಾನರ ವಾಸ್ತು ರಚನೆ ಮತ್ತು ಸಾಹಿತ್ಯವನ್ನ ನೋಡ್ತಾ ಹೋಗೋಣ. ದಿಲ್ಲಿ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳು ಯಾವುವು ಅಂತಂದ್ರೆ ಕುತುಬ್ ಮಿನಾರ್ 71 ಮೀಟರ್ ಎತ್ತರ ಇದೆ. ಅಲೈ ದರ್ವಾಜಾ ಅನ್ನುವಂಥ ಒಂದು ಸುಂದರ ದ್ವಾರ. ಕುವತ್ ಉಲ್ ಇಸ್ಲಾಂ ಮಸೀದಿ ಅನ್ನುವಂಥದ್ದು ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡ್ತಾನೆ. ಸಿರಿಕೋಟೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ರಚನೆ ಮಾಡ್ತಾನೆ. ಇನ್ನು ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಳ್ಳುತ್ತೆ. ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಅನ್ನುವಂಥ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳು ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಇದ್ರು. ಇನ್ನು ಖುಸ್ರು ಸಂಗೀತಗಾರನಾಗಿದ್ದು ಅಮೀರ್ ಖುಸ್ರುವನ್ನ ಭಾರತದ ಗಿಳಿ ಅಂತ ಕರೆಯಲಾಗುತ್ತೆ. ನೆನಪಿರ್ಬೇಕು ನಿಮಗೆ, ಭಾರತದ ಗಿಳಿ ಯಾರು ಅಂದ್ರೆ ಅಮೀರ್ ಖುಸ್ರು. ಈತ ತಬಲಾ ಮತ್ತು ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸ್ತಾನೆ. ಜಯಸಿ ಅನ್ನುವಂಥ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಅನ್ನುವಂಥ ಸೂಫಿ ಕಾವ್ಯವನ್ನ ಬರೀತಾನೆ. ಇನ್ನು ಈ ಕಾಲದಲ್ಲಿದ್ದ ಭಕ್ತಿ ಪರಂಪರೆಗೆ ಸೇರಿದ ಪ್ರಸಿದ್ಧರು ಯಾರು ಅಂತಂದ್ರೆ ರಾಮಾನಂದ, ಕಬೀರ, ರಾಯಿದಾಸ ಮತ್ತು ಮೀರಾ. ಸೊ ಇದಿಷ್ಟು 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಮಾಹಿತಿ. ಇದು ಪಾರ್ಟ್ 1. ಇನ್ನು ಭಾಗ 2ಕ್ಕೆ ನಾವು ಹೋಗೋಣ. ದಿಲ್ಲಿ ಸುಲ್ತಾನರ ಮಹತ್ವದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇದು ಮುಂಬರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಖಲೀಫನ ಹೆಸರಿನಲ್ಲಿ ಸಿಂಧ್ ಪ್ರಾಂತ್ಯದ ದಂಡಯಾತ್ರೆಯನ್ನು ವ್ಯವಸ್ಥೆಗೊಳಿಸಿದ ಇರಾಕ್ನ ರಾಜ್ಯಪಾಲ ಯಾರು ಅಂದ್ರೆ ಹಜಾಜ್. ಸಿಟಿ ಆಫ್ ಗೋಲ್ಡ್ ಎಂದು ಹೆಸರಾಗಿದ್ದ ನಗರ ಯಾವುದು ಅಂದ್ರೆ ಮುಲ್ತಾನ್. ಘಜ್ನಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರ ರಾಜ್ಯವೊಂದನ್ನು ಸ್ಥಾಪಿಸಿದ ಘಜ್ನಿಯ ಅಮೀರ ಯಾರು ಅಂತಂದ್ರೆ ಅಲಪ್ತಗೀನ್ ಸಾಮಾನ್ಯ ಶಕ 952ರಲ್ಲಿ. ವಿಗ್ರಹ ಭಂಜಕ ಎಂದು ತನ್ನನ್ನು ತಾನೇ ಕರೆದುಕೊಂಡ ದಾಳಿಕೋರ ಯಾರು ಅಂದ್ರೆ ಮಹಮ್ಮದ್ ಘಜ್ನಿ.
ವಿಗ್ರಹ ಭಂಜಕ ಅಂತ ಯಾರನ್ನ ಕರೆಯಲಾಗುತ್ತೆ? ಮಹಮ್ಮದ್ ಘಜ್ನಿಯನ್ನ ಕರೆಯಲಾಗುತ್ತೆ. ಮಹಮ್ಮದ್ ಘಜ್ನಿಯೊಂದಿಗೆ ಭಾರತಕ್ಕೆ ಬಂದಿದ್ದ ಅವನ ಆಸ್ಥಾನದ ವಿದ್ವಾಂಸ ಯಾರು ಅಂತಂದ್ರೆ ಅಲ್ಬೆರುನಿ. ಅಲ್ಬೆರುನಿ ಬರೆದ ಗ್ರಂಥ ಯಾವುದು ಅಂದ್ರೆ ತಾರೀಖ್ ಉಲ್ ಹಿಂದ್ ಅನ್ನುವಂಥದ್ದು. ತಾರೀಖ್ ಉಲ್ ಹಿಂದ್ ಅನ್ನುವಂಥ ಗ್ರಂಥವನ್ನು ಅಲ್ಬೆರುನಿ ಬರೀತಾನೆ. ಹಾಗೆಯೇ ಶಹನಾಮ ಎಂಬ ಕೃತಿಯನ್ನು ಬರೆದ ಘಜ್ನಿಯ ಆಸ್ಥಾನಿಕ ಯಾರು ಅಂದ್ರೆ ಫಿರ್ದೂಸಿ. ಫಿರ್ದೂಸಿ ಏನ್ ಮಾಡ್ತಾನೆ ಅಂದ್ರೆ ಶಹನಾಮ ಅನ್ನುವಂಥ ಕೃತಿಯನ್ನ ಬರೀತಾನೆ. ಇನ್ನು ಮೊದಲನೇ ತರೈನ್ ಯುದ್ಧದಲ್ಲಿ ಸಾಮಾನ್ಯ ಶಕ 1191ರಲ್ಲಿ ಮಹಮ್ಮದ್ ಘೋರಿಯನ್ನು ಸೋಲಿಸಿದ ಚೌಹಾಣರ ರಜಪೂತರ ಅರಸ ಯಾರು ಅಂತಂದ್ರೆ ಪೃಥ್ವಿರಾಜ್ ಚೌಹಾಣ್. ಎರಡನೇ ತರೈನ್ ಯುದ್ಧದಲ್ಲಿ ಸಾಮಾನ್ಯ ಶಕ 1192ರಲ್ಲಿ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಘೋರಿಯೊಂದಿಗಿನ ಯುದ್ಧದಲ್ಲಿ ಸೋಲ್ತಾನೆ. ಇನ್ನು ಮ್ಯಾಮುಲಕ್ ಎಂದರೆ ಗುಲಾಮ ಅಂತ ಅರ್ಥ, ಸ್ವತಂತ್ರ ಪೋಷಕರಿಗೆ ಜನಿಸಿದ ಗುಲಾಮ ಅಂತ ಅರ್ಥ. ಇನ್ನು ದೆಹಲಿ ಸುಲ್ತಾನರ ಗುಲಾಮಿ ಸಂತತಿಯ ಮೊದಲ ದೊರೆ ಕುತ್ಬುದ್ದೀನ್ ಐಬಕ್. ದೆಹಲಿಯ ಕುವತ್ ಉಲ್ ಇಸ್ಲಾಂ ಮತ್ತು ಅಜ್ಮೇರಿದ ಅಡ್ಡಾ ಇ ದಿನ್ ಕಾ ಜೋಂಪ್ರಾ ಅನ್ನುವಂಥ ಮಸೀದಿಯ ನಿರ್ಮಾತೃ ಯಾರು ಅಂದ್ರೆ ಕುತ್ಬುದ್ದೀನ್ ಐಬಕ್. ಇನ್ನು ಚೌಗನ್ ಅಂದ್ರೆ ಪೋಲೋ ಆಟವನ್ನು ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಮರಣ ಹೊಂದಿದ ಸುಲ್ತಾನ ಯಾರು ಅಂದ್ರೆ ಕುತ್ಬುದ್ದೀನ್ ಐಬಕ್. ಇನ್ನು ಲಾಕ್ ಬಕ್ಷ್ ಎಂಬ ಬಿರುದು ಹೊಂದಿದ್ದ ದೆಹಲಿಯ ಸುಲ್ತಾನ ಯಾರು ಅಂದ್ರೆ ಕುತ್ಬುದ್ದೀನ್ ಐಬಕ್. ಈ ಬಗ್ಗೆ ಹಿಂದೆ ಪ್ರಶ್ನೆಗಳು ಬಂದಿವೆ. ಲಾಕ್ ಬಕ್ಷ್ ಎಂದು ಯಾರನ್ನು ಕರೀತಾ ಇದ್ರು? ಕುತ್ಬುದ್ದೀನ್ ಐಬಕ್ನನ್ನು. ಇನ್ನು ಅಲ್ತಮಷ್ನಿಗೆ ಸುಲ್ತಾನ್ ಇ ಅಜಮ್ ಎಂಬ ಬಿರುದನ್ನು ನೀಡಿದವರು ಯಾರು ಅಂದ್ರೆ ಬಾಗ್ದಾದಿನ ಖಲೀಫಾ. ಶುದ್ಧ ಅರಬ್ಬರ ಮಾದರಿಯಲ್ಲಿ ನಾಣ್ಯಗಳನ್ನು ಟಂಕಿಸಿದವನು ಅಲ್ತಮಷ್. ಟಂಕ್ ಎಂಬ ಬೆಳ್ಳಿ ನಾಣ್ಯವನ್ನು ಮತ್ತು ಜಿತಾಲ್ ಅನ್ನುವಂತಹ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದವನು ಅಲ್ತಮಷ್. ಟಂಕ್ ಅನ್ನುವಂಥದ್ದು ಇದು ಬೆಳ್ಳಿಯ ನಾಣ್ಯ, ಜಿತಾಲ್ ಅನ್ನುವಂಥದ್ದು ತಾಮ್ರದ ನಾಣ್ಯ. ಈ ನಾಣ್ಯಗಳನ್ನು ಚಲಾವಣೆಗೆ ತಂದವನು ಅಲ್ತಮಷ್. ಇನ್ನು ಚಹಲ್ಗಾಣಿ ಅಂದ್ರೆ ಸುಪ್ರಸಿದ್ಧ 40ರ ದಳ, ಫೇಮಸ್ 40 ಅನ್ನುವಂಥದ್ದನ್ನ ಸ್ಥಾಪಿಸಿದವನು ಅಲ್ತಮಷ್. ಇನ್ನು ದೆಹಲಿ ಸಿಂಹಾಸನವನ್ನು ಏರಿದ ಮೊದಲ ಮುಸ್ಲಿಂ ಮಹಿಳೆ ಯಾರು ಅಂದ್ರೆ ರಜಿಯಾ ಸುಲ್ತಾನ. 1236ರಲ್ಲಿ ದೆಹಲಿ ಸಿಂಹಾಸನವನ್ನ ರಜಿಯಾ ಸುಲ್ತಾನ ಏರ್ತಾಳೆ. ಇನ್ನು ಚಹಲ್ಗಾಣಿ ಸುಪ್ರಸಿದ್ಧ 40ರ ಫೇಮಸ್ 40 ದಳವನ್ನ ವಿಸರ್ಜನೆ ಮಾಡಿದವರು ಯಾರು ಅಂತಂದ್ರೆ ಘಿಯಾಸುದ್ದೀನ್ ಬಲ್ಬನ್. ಚಹಲ್ಗಾಣಿ ದಳವನ್ನು ಆರಂಭ ಮಾಡಿದವನು ಅಲ್ತಮಷ್ ಆದ್ರೆ ಇದನ್ನು ವಿಸರ್ಜಿಸಿದವನು ಘಿಯಾಸುದ್ದೀನ್ ಬಲ್ಬನ್. ಇನ್ನು ಗುಲಾಮಿ ಸಂತತಿಯ ಕೊನೆಯ ಅರಸ ಯಾರು ಅಂತಂದ್ರೆ ಕೈಕೂಬಾದ್. ಕೈಕೂಬಾದ್ನನ್ನು ಕೊಲೆ ಮಾಡಿದವನು ಯಾರು ಅಂತಂದ್ರೆ ಜಲಾಲುದ್ದೀನ್ ಖಿಲ್ಜಿ. ನೋಡಿ, ಗುಲಾಮಿ ವಂಶದ ಕೊನೆಯ ಅರಸ ಕೈಕೂಬಾದ್. ಈ ಕೈಕೂಬಾದ್ನನ್ನ ಕೊಲೆ ಮಾಡಿದವನು ಜಲಾಲುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿದವನು ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡಿದವನು ಯಾರು ಅಂದ್ರೆ ಮಲ್ಲಿಕಾಫರ್. ಅರ್ಥ ಆಯ್ತಾ? ಖಿಲ್ಜಿ ಅಂತಂದ್ರೆ ಟರ್ಕಿ ಭಾಷೆಯಲ್ಲಿ ಖಡ್ಗಧಾರಿ ಪುರುಷರು ಅಂತ ಅರ್ಥ. ಖಿಲ್ಜಿ ಮನೆತನದ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಕೈಕೂಬಾದ್ನನ್ನ ಕೊಲೆ ಮಾಡಿ ಜಲಾಲುದ್ದೀನ್ ಖಿಲ್ಜಿ ಆಳ್ವಿಕೆಯನ್ನ ಆರಂಭ ಮಾಡ್ತಾನೆ. ಜಲಾಲುದ್ದೀನ್ ಖಿಲ್ಜಿಯನ್ನು ಫಿರೋಜ್ ಖಿಲ್ಜಿ ಅಂತ ಕೂಡ ಕರೀತಾ ಇದ್ರು. ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿದ ಖಿಲ್ಜಿ ಸಂತತಿಯ ಸುಲ್ತಾನ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಅಲಿ ಗುರ್ಷಪ್ ಅನ್ನುವಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲನೇ ಹೆಸರೇನು? ಅಲಿ ಗುರ್ಷಪ್. ಇನ್ನು ಮಂಗೋಲರಲ್ಲಿ ಭೀತಿಯನ್ನ ಉಂಟು ಮಾಡಲಿಕ್ಕೆ 30,000 ನವ ಮುಸ್ಲಿಮರನ್ನು ಕೊಲ್ಲಿಸಿದವನು ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕೂಡ ಮಲ್ಲಿಕಾಫರ್ ಕೊಲೆ ಮಾಡ್ತಾನೆ. ಈ ಅಲ್ಲಾವುದ್ದೀನ್ ಖಿಲ್ಜಿ ಎಷ್ಟು ಕ್ರೂರಿಯಾಗಿದ್ದ ಅಂತಂದ್ರೆ ಸ್ವತಃ ತನ್ನ ವಂಶದ ಸ್ಥಾಪಕನನ್ನೇ ಏನ್ ಮಾಡ್ತಾನೆ ಅಂದ್ರೆ ಕೊಲೆ ಮಾಡಿ ಅಧಿಕಾರಕ್ಕೆ ಬರ್ತಾನೆ. ಇನ್ನು ಮಲ್ಲಿಕಾಫರ್ ಅಲ್ಲಾವುದ್ದೀನನಿಗೆ ಎಲ್ಲಿ ಸಿಗ್ತಾನೆ ಅಂತಂದ್ರೆ ಗುಜರಾತ್ ಆಕ್ರಮಣದಲ್ಲಿ ಮಲ್ಲಿಕಾಫರ್ ಅಲ್ಲಾವುದ್ದೀನನಿಗೆ ಸಿಗ್ತಾನೆ. ಇನ್ನು ಮಲ್ಲಿಕಾಫರ್ನಿಂದ ಸೋತ ದ್ವಾರ ಸಮುದ್ರದ ಹೊಯ್ಸಳರ ದೊರೆ ಯಾರು ಅಂತಂದ್ರೆ 3ನೇ ಬಲ್ಲಾಳ. ಹಜಾರ್ ದಿನಾರಿ ಅನ್ನುವಂತ ಹೆಸರನ್ನ ಪಡೆದಿದ್ದ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಯಾರು ಅಂತಂದ್ರೆ ಮಲ್ಲಿಕಾಫರ್. ಖಿಲ್ಜಿ ಸಂತತಿಯ ಕೊನೆ ಸುಲ್ತಾನ ಯಾರು ಅಂತಂದ್ರೆ ಖುಸ್ರಾವ್ ಖಾನ್. ದ್ವಿತೀಯ ಅಲೆಕ್ಸಾಂಡರ್ ಸಿಕಂದರ್ ಇ ಸಾನಿ ಎಂದು ಪ್ರಸಿದ್ಧನಾದ ಸುಲ್ತಾನ ಯಾರು? ದ್ವಿತೀಯ ಅಲೆಕ್ಸಾಂಡರ್, 2ನೇ ಅಲೆಕ್ಸಾಂಡರ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಸುಲ್ತಾನ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಸಿಕಂದರ್ ಎಂಬ ಬಿರುದಿನೊಂದಿಗೆ ನಾಣ್ಯ ಟಂಕಿಸಿದ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಕುದುರೆಗಳಿಗೆ ಬರೆ ಹಾಕುವ ದಾಗ್ ಪದ್ಧತಿಯನ್ನು ಜಾರಿಗೆ ತಂದ ಸುಲ್ತಾನ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಮತ್ತಷ್ಟು ಮಹತ್ವದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಜಹಗೀರು ಪದ್ಧತಿಯನ್ನು ತೊಡೆದುಹಾಕಿ ಸೈನಿಕರಿಗೆ ಹಣದ ರೂಪದಲ್ಲಿ ಈತ ವೇತನವನ್ನು ನೀಡ್ತಾನೆ. ಸುಲ್ತಾನನ ಅನುಮತಿ ಇಲ್ಲದೆ ಖಾಸಗಿ ಸಭೆ ಸಮಾರಂಭಗಳನ್ನ ಈತ ನಿಷೇಧ ಮಾಡ್ತಾನೆ. ಹಿಂದೂಗಳ ಮೇಲೆ ಯಾತ್ರಾ ತೆರಿಗೆ ಆಗಿರುವಂತಹ ಜಜಿಯಾ ತಲೆಗಂದಾಯವನ್ನ ಹೇರ್ತಾನೆ. ನ್ಯಾಯದಾನದಲ್ಲಿ ಧಾರ್ಮಿಕ ಮುಖಂಡರಾದ ಉಲೇಮಾಗಳ ಹಸ್ತಕ್ಷೇಪವನ್ನು ತಡೀತಾನೆ. ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡಿದವರಿಗೆ ಅವರು ಮೋಸ ಮಾಡಿದಷ್ಟೇ ತೂಕದ ಅವರ ತೊಡೆಗಳಿಂದ ಮಾಂಸವನ್ನ ಕೀಳಿಸ್ತಾ ಇದ್ದ. ಅಲ್ಲಾವುದ್ದೀನ್ಗೆ ಖ್ಯಾತಿ ತಂದುಕೊಟ್ಟ ಆಡಳಿತ ಸುಧಾರಣೆ ಅಂದ್ರೆ ಮಾರುಕಟ್ಟೆ ಮತ್ತು ಬೆಲೆ ನಿಯಂತ್ರಣ. ಇನ್ನು ಭೂಮಾಪನವನ್ನು ಮಾಡಿಸಿ ಭೂಮಿಯ ಫಲವತ್ತತೆ ಆಧಾರದ ಮೇಲೆ ಕಂದಾಯವನ್ನು ನಿಗದಿ ಮಾಡಿಸಿದವನು ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಭಾರತದ ಪ್ರಥಮ ತುರ್ಕಿ ಸಾಮ್ರಾಜ್ಯದ ನಿರ್ಮಾಪಕ ಅಂತ ಕರೆಯಲಾಗುತ್ತೆ.
ಇನ್ನು ಸುಲ್ತಾನನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಥವಾ ದೇವರ ನೆರಳು ಅಂತ ಎಂದುಕೊಂಡಿದ್ದ ಸುಲ್ತಾನ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇನ್ನು ತುಘಲಕ್ ವಂಶದ ಬಗ್ಗೆ ನೋಡ್ತಾ ಹೋಗೋಣ. ತುಘಲಕ್ ವಂಶದ ಸ್ಥಾಪಕ ಘಿಯಾಸುದ್ದೀನ್ ತುಘಲಕ್, ಈತನನ್ನು ಘಾಜಿ ಮಲ್ಲಿಕ್ ಅಂತ ಕೂಡ ಕರೀತಾ ಇದ್ರು. ಮೊಹಮ್ಮದ್ ಬಿನ್ ತುಘಲಕ್ನ ಮೊದಲನೇ ಹೆಸರು ಜುನಾ ಖಾನ್ ಅನ್ನುವಂಥದ್ದು. ದಿವಾನ್ ಇ ಕೋಹಿ ಎಂಬ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದ್ದವನು ಮೊಹಮ್ಮದ್ ಬಿನ್ ತುಘಲಕ್. ಹಣಗಾರರ ರಾಜ ಅಂತ ಮೊಹಮ್ಮದ್ ಬಿನ್ ತುಘಲಕ್ನನ್ನ ಕರೆಯಲಾಗುತ್ತೆ. ಹಣಗಾರರ ರಾಜ ಎಂದು ಯಾರನ್ನು ಕರೆಯಲಾಗುತ್ತೆ? ಮೊಹಮ್ಮದ್ ಬಿನ್ ತುಘಲಕ್ನನ್ನು. ಇನ್ನು ಟೋಕನ್ ಅಂದ್ರೆ ಸಾಂಕೇತಿಕ ಟೋಕನ್ ಪದ್ಧತಿಯನ್ನು ಜಾರಿಗೆ ತಂದವನು ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನನ್ನು ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಅಂತ ಕರೆದವರು ವಿ.ಎ. ಸ್ಮಿತ್ ಅವರು. ಇನ್ನು ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದ ತುಘಲಕ್ ಸುಲ್ತಾನ ಯಾರು ಅಂದ್ರೆ ಫಿರೋಜ್ ಶಾ ತುಘಲಕ್. ಬಡವರಿಗಾಗಿ ದೆಹಲಿಯಲ್ಲಿ ಆಸ್ಪತ್ರೆಯನ್ನು ತೆರೆದ ತುಘಲಕ್ ಅರಸ ಫಿರೋಜ್ ಶಾ ತುಘಲಕ್. ಫಿರೋಜಾಬಾದ್, ಜಾನ್ಪುರ, ಫತೇಹಾಬಾದ್ ನಗರಗಳನ್ನು ನಿರ್ಮಾಣ ಮಾಡಿದವನು ಫಿರೋಜ್ ಶಾ ತುಘಲಕ್. ಹಿಂದಿನ ಆಳ್ವಿಕೆಯಲ್ಲಿದ್ದ 24 ನ್ಯಾಯಸಮ್ಮತವಲ್ಲದ ತೆರಿಗೆಗಳನ್ನು ರದ್ದುಗೊಳಿಸಿದವನು ಫಿರೋಜ್ ಶಾ ತುಘಲಕ್. ಇನ್ನು ಬಡ ಮುಸ್ಲಿಂ ಯುವತಿಯರ ವಿವಾಹಕ್ಕೆ ನೆರವಾಗಲು ಫಿರೋಜ್ ಶಾ ಸ್ಥಾಪಿಸಿದ್ದ ಕೇಂದ್ರ ಯಾವುದು ಅಂದ್ರೆ ದಿವಾನ್ ಇ ಖೈರಾತ್ ಅನ್ನುವಂಥದ್ದು. ಅತಿ ಹೆಚ್ಚು ಗುಲಾಮರನ್ನು ಹೊಂದಿದ್ದ ತುಘಲಕ್ ಸುಲ್ತಾನ ಫಿರೋಜ್ ಶಾ ತುಘಲಕ್. ಎಷ್ಟು ಜನರನ್ನು ಹೊಂದಿದ್ದ ಅನ್ನುವಂಥದ್ದನ್ನ ಹಿಂದೆ ನಾನು ಹೇಳಿದ್ದೇನೆ. ಇನ್ನು ತುಘಲಕ್ ಸಂತತಿಯ ಕೊನೆಯ ದೊರೆ ಯಾರು ಅಂದ್ರೆ ನಾಸಿರುದ್ದೀನ್ ಮಹಮ್ಮದ್ ಶಾ. ಸೈಯದ್ ಸಂತತಿಯ ಸ್ಥಾಪಕ ಸೈಯದ್ ಖಿಜರ್ ಖಾನ್ ಅನ್ನುವಂಥವನು. ಸೈಯದ್ ಸಂತತಿಯ ಕೊನೆಯ ಅರಸ ಅಲ್ಲಾವುದ್ದೀನ್ ಆಲಂ ಶಾ. ಲೂದಿ ವಂಶದ ಸ್ಥಾಪಕ ಯಾರು ಅಂದ್ರೆ ಬಹಲೂಲ್ ಲೂದಿ. ಆಗ್ರಾ ನಗರವನ್ನು ನಿರ್ಮಾಣ ಮಾಡಿದವನು ಸಿಕಂದರ್ ಲೂದಿ. 1526ರಲ್ಲಿನ ಮೊದಲ ಪಾಣಿಪತ್ ಕದನದಲ್ಲಿ ಸೋತವನು ಲೂದಿ ಅರಸನಾದ ಇಬ್ರಾಹಿಂ ಲೂದಿ. ಗೆದ್ದವನು ಬಾಬರ್. ಇಲ್ಲಿಂದ ಮೊಘಲರ ಆಳ್ವಿಕೆ ಆರಂಭ ಆಗತ್ತೆ. ಇನ್ನು ತುಘಲಕ್ ನಾಮ ಕೃತಿಯ ಕರ್ತೃ ಅಮೀರ್ ಖುಸ್ರು. ದೆಹಲಿ ಸುಲ್ತಾನರ ವಾಸ್ತುಶಿಲ್ಪ ಶೈಲಿ ಯಾವುದಾಗಿತ್ತು ಅಂದ್ರೆ ಇಂಡೋ ಇಸ್ಲಾಮಿಕ್ ಸಾರ್ಸೆನಿಕ್ ಶೈಲಿ ಆಗಿತ್ತು. ಇನ್ನು ತಬರಕ್ ಇ ನಾಸಿರಿ ಕೃತಿಯ ಕರ್ತೃ ಯಾರು ಅಂದ್ರೆ ಮಿನಾಜ್ ಉದ್ ದೀನ್ ಸಿರಾಜ್ ಅನ್ನುವಂಥವರು. ತಾರಿಕ್ ಇ ಫಿರೋಜ್ ಶಾಹಿ ಕೃತಿಯನ್ನು ಬರೆದವರು ಜಯಾಯುದ್ದೀನ್ ಬರ್ನಿ. ಭಾರತದ ಗಿಳಿ ಅಂತ ಅಮೀರ್ ಖುಸ್ರು ಅವರನ್ನ ಕರೆಯಲಾಗುತ್ತೆ. ಅಮೀರ್ ಖುಸ್ರು ಭಾರತದ ಗಿಳಿ. ಇನ್ನು ತಕಾವಿ ಸಾಲಗಳನ್ನು ಕೊಡುವ ವ್ಯವಸ್ಥೆ ಮಾಡಿದ ಸುಲ್ತಾನ ಫಿರೋಜ್ ಶಾ ತುಘಲಕ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಗುಲಾಮರ ಆಡಳಿತ ನೋಡಿಕೊಳ್ಳುತ್ತಿದ್ದ ಮಂತ್ರಿ ಯಾರು ಅಂದ್ರೆ ದಿವಾನ್ ಎ ಬಂದಗಾನ್ ಅನ್ನುವಂಥವನು. ಗುಲಾಮರ ಆಡಳಿತ ನೋಡ್ಕೊಳ್ಳಿಕ್ಕೆ ಒಬ್ಬ ಮಂತ್ರಿ ಇದ್ದ, ಅವನನ್ನು ದಿವಾನ್ ಎ ಬಂದಗಾನ್ ಅಂತ ಕರೀತಾ ಇದ್ರು. ಇನ್ನು ದೆಹಲಿ ಸುಲ್ತಾನರ ಕಾಲದಲ್ಲಿ ವ್ಯವಸಾಯ ಇಲಾಖೆ ನೋಡಿಕೊಳ್ಳುತ್ತಿದ್ದ ಕೃಷಿ ಮಂತ್ರಿ ಯಾರಾಗಿದ್ರು ಅಂದ್ರೆ ದಿವಾನ್ ಇ ಕೋಹಿ. ದಿವಾನ್ ಇ ಕೋಹಿ ಅನ್ನುವಂಥದ್ದು ಕೃಷಿ ಇಲಾಖೆ. ಇನ್ನು ದೆಹಲಿ ಸುಲ್ತಾನರ ಕಾಲದಲ್ಲಿ ಎಲ್ಲಾ ಮಂತ್ರಿಗಳಲ್ಲಿ ಅತ್ಯಂತ ಪ್ರಧಾನನಾಗಿದ್ದವನು ಯಾರು ಅಂದ್ರೆ ವಜೀರ್. ವಜೀರ್ ಅನ್ನುವಂಥವನು ಎಲ್ಲಾ ಮಂತ್ರಿಗಳಲ್ಲಿ ಪ್ರಧಾನನಾಗಿದ್ದ. ಸೊ ಇದಿಷ್ಟು ಇವತ್ತಿನ ತರಗತಿ. ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂತೆ ಭಾಗ 1ರಲ್ಲಿ 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹ ಮಹತ್ವದ ಅಂಶಗಳನ್ನು ತಿಳ್ಕೊಂಡ್ವಿ. 2ನೇ ಭಾಗದಲ್ಲಿ ದಿಲ್ಲಿ ಸುಲ್ತಾನರಿಗೆ ಸಂಬಂಧಪಟ್ಟಂತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಮಹತ್ವದ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ತರಗತಿ ಇಷ್ಟ ಆಗಿದ್ರೆ, ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ತರಗತಿಯ ಕುರಿತಾದ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಸೊ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ಅಂದ್ರೆ ಅಧ್ಯಾಯ 14 ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥದ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.